ಇನ್ಮೇಲಿಂದ ನಾನು ಡೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಇಷ್ಟೆಲ್ಲ ತಿಂತಿದ್ದೀನಿ. ಎದ್ದು ಹೊರಗಡೆ ಬರೋಕ್ಕಿಲ್ಲ, ಅವಲೇ ಬನ್ನಿ ಬನ್ನಿ ಅಂತ ಬಂದ್ಬಿಟ್ರು ಇವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬರೋಷ್ಟೊತ್ತಿಗೆ ಅವ್ರು ಹೋಗ್ಬಿಡೋದ. ಸರಿ ಬಿಡು ಹೋದ್ರು ಹೋಗ್ಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದೋಳನೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟೆ, ಗಟ 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 ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಡೈಟ್ ಅಂತೂ ಸತ್ರು ಅಂತ ಮಾಡಲ್ಲ, ಇದೆಲ್ಲ ನಮ್ಮ ಬಾವರಿಗೆ. ಅವ್ರು ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು, ಹಾಗೆ ಒಂದು ಸ್ವಲ್ಪ ವೀಕ್ ಆಗಿದ್ರು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಟ್ಟೆ. ಇನ್ನು ಹತ್ಕೊಂಡ್ರೆ ನಾವೇನು ಸುಮ್ಮನೆ ಇರ್ತೀವ, ಎಲ್ಲ ಒಂದೊಂದು ಎರಡೆರಡು ಬಾಯೆಲ್ಲ ಹಾಕ್ಕೋತಾ ಇರ್ತೀವಿ. ಸೊ ಹಾಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಶ್ರೂಮ್ ಬಿರಿಯಾನಿ ರುಬ್ಕೊಳ್ಳೋಣ ಅಂತ ಹೋದರೆ ನೋಡಿ ಗಾಯ್ಸ್ ಹೆಂಗಾಗ್ಬಿಟ್ಟೈತೆ ಅಂತ. ಮನೆ ಅಷ್ಟು ಸಿಡಿದು ಬಿಡೋಲ್ಲ, ನನ್ನ ಕರ್ಮ ಇದೆಲ್ಲ. ಪಲಾವ್ಗೆಲ್ಲ ಇದೇ ಐಟಮ್ಸ್ ಹಾಕೋದು. ನೋಡಿ ಏನಾದ್ರು ಮಿಸ್ ಮಾಡಿದ್ರೆ ಹೇಳ್ಬಿಡಿ. ಪಲಾವ್ ಅಂತೂ ಆಯಿತು. ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಜೋಸ್ಕೊಳ್ಬೇಕಲ್ವಾ, ಸೀಟೆಕಾಯಿ ಸೋಸನ ಬನ್ನಿ ಎಲ್ಲರೂ. ಅಷ್ಟೇ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.